ಹೆಲೋ ಹಾಯ್ ಫ್ರೆಂಡ್ಸ್, ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋವಂಥದ್ದು ಒಂದೆರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಎಷ್ಟು ನಾವು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾವಿಲ್ಲಿ ಒಂದು ಟೊಮೆಟೊನ ಸಹ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೀವು ಚಾಪರ್ ಇದ್ದರೆ ಚಾಪರ್ದಿಂದನಾದರೂ ಕಟ್ ಮಾಡ್ಕೋಬೋದು, ಸಣ್ಣದಾಗಿ ಆಗಿಬಿಡುತ್ತೆ. ನಾವು ಬ್ರೆಡ್ ಮೇಲೆ ಹಾಕೋದ್ರಿಂದ ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿರಬೇಕು. ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಅಷ್ಟೇ ಎಷ್ಟು ನಾವು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇಲ್ಲಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮಕ್ಳು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಇದು ಗ್ರಿಟರ್ ಇರುತ್ತಲ್ವ ಅದರಲ್ಲೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಚಾಕದಲ್ಲಾದ್ರೂ ಅಥವಾ ಜಜ್ಜಾದ್ರೂ ಹಾಕ್ಕೋಬೋದು. ನೋಡಿ ಈ ಥರ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಚ್ಕೊಂಡಿದ್ವಂತೆ ಕೊತ್ತಂಬರಿ, ಟೊಮೆಟೊ, ಈರುಳ್ಳಿನೂ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಗರಂ ಮಸಾಲ ಹಾಕ್ಕೊತೀನಿ ಒಂದು ಸ್ವಲ್ಪ ನಾನು. ನೀವು ಬೇಕಾದರೆ ಇದಕ್ಕೆ ಚಾಟ್ ಮಸಾಲ, ಒಂಚೂರು ಮೆಣಸಿನ ಪುಡಿನ ಸಹ ಹಾಕ್ಕೋಬೋದು. ನಾನು ಇಲ್ಲಿ ಯಾವುದೂ ಹಾಕ್ತಾ ಇಲ್ಲ ಆ ಥರ ಎಲ್ಲ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆಲ್ಲ ಉಪ್ಪು ಎಲ್ಲ ಹಿಡಿಯೋ ಥರ ನಾವೆಲ್ಲ ಈರುಳ್ಳಿಗೆ ಮೊಟ್ಟೆ ಹಾಕ್ಬಿಟ್ರೆ ಅದು ಮಸಾಲೆ ಪುಡಿ ಎಲ್ಲ ಹಾಗೇ ಇದ್ಬಿಡುತ್ತಲ್ಲ, ಅದಕ್ಕೆ ಈರುಳ್ಳಿ ಜೊತೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 6 ಮೊಟ್ಟೆ ನಾನು ತೊಗೊಂಡಿದ್ದೀನಿ. ಇಲ್ಲಿ ಒಂದೊಂದು ಮೊಟ್ಟೆನೂ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಲ್ಲ 6 ಮೊಟ್ಟೆನೂ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದೇ ಥರ ಆಮ್ಲೆಟ್ ಹಾಕ್ಕೊಂಡ್ರೂ ತಿನ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಬ್ರೆಡ್ ಆಮ್ಲೆಟ್ ಹಾಕ್ಕೊಟ್ರೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಎಲ್ಲಿ ನಮಗೆ ಈರುಳ್ಳಿ ಸಪ್ರೇಟ್ ಆ ಥರ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ, ನೀವು ಬೇಕಾದ್ರೆ ಕೈಯಲ್ಲೂ ಮಿಕ್ಸ್ ಮಾಡ್ಕೊಬೋದು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಸ್ಟವ್ ಮೇಲೆ ಹಂಚಿಟ್ಕೊಂಡ್ಬಿಡ್ತಾ ಇದ್ದೀನಿ. ನಾನು ಇಲ್ಲಿ ಬ್ರೆಡ್ನ ಡೈರೆಕ್ಟ್ ಅದರಲ್ಲೇ ಅದ್ದಿ ಹಾಕ್ತಾಯಿಲ್ಲ, ಸ್ವಲ್ಪ ಬ್ರೆಡ್ನ ರೋಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮನೆಯಲ್ಲೇ ಬೆಣ್ಣೆ ಇತ್ತಲ್ವ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆ ಉಪಯೋಗಿಸಿ. ಬೆಣ್ಣೆಯಿಂದ ಮಾಡಿದ್ರೆ ಬ್ರೆಡ್ ರೋಸ್ಟು ತುಂಬ ಟೇಸ್ಟ್ ಇರುತ್ತೆ. ಬರೀ ಬನ್ ಸಹ ತಿನ್ಬೋದು, ಆ ಥರ ಇರುತ್ತೆ. ಇಲ್ಲಿ ಮನೆಯಲ್ಲೇ ಸ್ವಲ್ಪ ಬೆಣ್ಣೆ ಮಾಡಿದ್ದು ಈಗ ತಾನೇ ಫ್ರೆಶ್ ಆಗಿ ಮಾಡಿದ್ದು ಎಲ್ಲ ಈ ಥರ ಒಂದು ಸ್ವಲ್ಪನೇ ಹಚ್ಚಿ ಅದಕ್ಕೆ ರೋಸ್ಟ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ ನಿಮಗೆ, ಸ್ವಲ್ಪ ಎಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪ ಆದ್ರೂ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡಾದ್ರೆ ರೋಸ್ಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದು ಈ ಥರ ರೋಸ್ಟ್ ಮಾಡಿ ನಾವು ಹೊಟ್ಟೆಲಿ ಅದ್ದೋದ್ರಿಂದ ಬ್ರೆಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮಗೆ ಒಳಗಡೆ ಕ್ರಿಸ್ಪಿನೆಸ್ ಥರನೂ ಇರುತ್ತೆ. ಬೇಗ ಮೊಟ್ಟೆ ಎಲ್ಲ ಹೀರ್ಕೊಂಡು ಒಳಗಡೆ ಆ ಥರ ಏನೂ ಇರೋದಿಲ್ಲ. ನೀಟಾಗೆಲ್ಲ ಈ ಥರ ಎಲ್ಲ ಮಾಡಿಕೊಂಡು ಒಂದು ಸತಿ ತಿರುವಾಕೊಂಬಿಟ್ರೆ ಬ್ರೆಡ್ ರೋಸ್ಟ್ ರೆಡಿ ಆಗುತ್ತೆ. ಇದು ಹಂಚು ದೊಡ್ಡದಾಗಿ ಇಟ್ಕೊಂಡ್ಬಿಟ್ರೆ ನಾವು ಒಂದೇ ಸತಿ ಎಷ್ಟು ಬ್ರೆಡ್ ಆದರೂ ಹಾಕ್ಕೊಂಬಿಡ್ಬೋದು. ಈ ಥರ ಚಿಕ್ಕ ಹಂಚಿದ್ರೆ ನಾವು ಒಂದೊಂದು ಎರಡೆರಡು ಸತಿನೇ ಎರಡೆರಡೇ ಹಾಕ್ಕೋಬೇಕಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ನಾನು ಸ್ವಲ್ಪ ದೊಡ್ಡ ತವಾನೇ ಇರೋದ್ರಿಂದ ದೊಡ್ಡದೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಆ ಥರ ಸ್ವಲ್ಪ ರೋಸ್ಟ್ ಆಗಿಬಿಟ್ರೆ ಸಾಕು. ಬೇರೆ ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೊಟ್ಟೆನ ಅದರಲ್ಲಿ ಅದ್ದಿ ಸ್ವಲ್ಪ ಮೇಲೆ ತರಕಾರಿ ಈ ಥರ ಎಲ್ಲ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ ಇದರಲ್ಲಿ. ಅಷ್ಟೇ ಇದನ್ನು ಡಿಪ್ ಮಾಡಿಬಿಟ್ಟು ಅದನ್ನು ಅದರ ಮೇಲೆ ಹಂಚಿನ ಮೇಲೆ ಹಾಕೋದಷ್ಟೇ. ನೀವು ಬೇಕಾದ್ರೆ ಈ ಥರ ಮೇಲೆ ಎಲ್ಲ ಹಾಕ್ಕೊಂಡು ಇದು ಮಾಡ್ಕೊಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊತಾ ಇರೋದು ಎಣ್ಣೆ. ನೀವು ಎಷ್ಟೇ ಎಣ್ಣೆ ಹಾಕಿದ್ರೂ ಮೇಲೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಆದಷ್ಟು ಮಕ್ಳಿಗೆ ಕೊಡೋದಲ್ವ, ಸ್ವಲ್ಪ ಎಣ್ಣೆ ಕಡಿಮೆನೇ ಇರಲಿ ಅಂತ ನಾನು ಕಡಿಮೆ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ. ಬೇಕಾದ್ರೆ ಬೆಣ್ಣೆನೇ ಯೂಸ್ ಮಾಡ್ಕೋಬೋದು. ಇದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ನೋಡಿ ಈ ಕಡೆ ಎರಡು ಕಡೆನೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ವ ನಮಗೆ. ಜೋರಾಗಿ ಇಟ್ಬಿಟ್ಟು ಈರುಳ್ಳಿ ಸಿಗುತ್ತೆ ಮತ್ತು ಬ್ರೆಡ್ ಒಳಗಡೆ ಎಲ್ಲ ಹೋಗಲ್ಲ ಫ್ಲೇವರ್. ಅದು ಸ್ವಲ್ಪ ನೀಟಾಗಿ ಎಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ನೀಟಾಗಿ ಈರುಳ್ಳಿ ಫ್ಲೇವರ್ ಸಹ ಬ್ರೆಡ್ಗೆ ಹೋಗಿ ತುಂಬ ಟೇಸ್ಟ್ ಇರುತ್ತೆ ಬ್ರೆಡ್ ಎಲ್ಲ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ, ಯಾವಾಗಾದರೂ ಮಾಡಿಕೊಡು ಅಂತಲೇ ಇರ್ತಾರೆ ಈ ಥರ ತಿಂಡಿನ. ನೋಡಿ ಈಗ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಇದನ್ನು ತೊಗೊಂಡ್ಬಿಟ್ಟು ನಾವು ಮಧ್ಯಕ್ಕೆ ಕಟ್ ಮಾಡಿಕೊಟ್ರೆ ಮಕ್ಳಿಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ, ತುಂಬ ಟೇಸ್ಟಿನೂ ಇರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.